ಪದೇ ಡಿನ್ನರು ಕಾಫಿ ಅಂತೆಲ್ಲ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಇಳಿಸಲೇಬಾರ್ದು, ಇಳಿಸಿದ್ರೆ ನಮ್ಮಲ್ಲೇ ಒಬ್ಬರು ಮಾಡಬೇಕು ಅಂತ ತಂತ್ರ ರೂಪಿಸ್ತಾ ಇದ್ದಾರೆ ಅಂತ ಆರೋಪ. ಯಾರು ಮಾಡಿದ್ದಾರೆ ಆರೋಪ? ಅಲ್ಲ, ಆರೋಪ ಯಾರು ಮಾಡಿದ್ದಾರೆ ನಾನೆಲ್ಲೂ ಕೇಳಲಿಲ್ಲಪ್ಪ. ಯಾರು ಆರೋಪ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರ ಮೇಲೆ ಉತ್ತರ ಕೊಡ್ತೀನಿ ನಾನು. ಪಕ್ಷದೊಳಗೆ ಚರ್ಚೆ ಅದೇ ಊಟ ಮಾಡೋದು, ಜೊತೆನಲ್ಲಿ ಓಡಾಡೋದು, ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು, ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನು ಜಾಸ್ತಿ ಮಾಡ್ತೀವಿ. ಅಲ್ಲ, ಬಿಜೆಪಿ ಅವ್ರಿಗೆ ಆತಂಕ ಇಲ್ಲ ಸರ್, ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಆತಂಕ. ಯಾರಿಗೂ ನಾನು ಅದಕ್ಕೆ ಕೇಳಿದ್ದು ಅವರಿಗೆ. ನಾನು ಅವ್ರಿಗೆ ಯಾಕೆ ಕೇಳಿದೆ ಅಂದ್ರೆ, ಯಾರು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರಿಗೆ ಉತ್ತರ ಕೊಡೋಣ. ಅಧಿವೇಶನ ಸಿದ್ಧತೆ ಬಗ್ಗೆ ಸಚಿವರು ಸಭೆ ಕರೆದಿದ್ದಾರೆ ಸರ್, ಇವತ್ತು ಸಿಎಂ ಕರೆದಿದ್ದಾರ? ನನ್ನನ್ನೇನು ಕರೆದಿಲ್ಲ. ಅಲ್ಲ, ನಮ್ಮನ್ನೇನು ನನಗಿನ್ನೂ ಮಾಹಿತಿಗಳು ಬಂದಿಲ್ಲ. ಏನಾದ್ರು ಕ್ಯಾಬಿನೆಟ್ ಅಲ್ಲಿ ಏನಾದ್ರು ಹೇಳ್ಬೋದು. ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳಿಗೆ ಹಿಂಗೆ ನೀವು ಮಾಡಬೇಕು ಅಂತ ಯಾರಾದ್ರೂ ಹೇಳಕ್ಕಾಗತ್ತಾ? ಅವರು ಸಭೆ ಕರೆಯೋದಾಗ್ಲಿ ಅಥವಾ ಅವರು ಚರ್ಚೆ ಮಾಡೋದಾಗ್ಲಿ ಅದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ. ವೇಣುಗೋಪಾಲ್ ಅವ್ರ ಜೊತೆ ಭೇಟಿ ಮಾಡಿದ್ವು, ಪಕ್ಕದಲ್ಲೇ ಕೂತಿದ್ದೆ 2 ಗಂಟೆ. ಚರ್ಚೆ ಮಾಡಿದ್ರೆ ಸರ್, ನಾನು ಪಕ್ಕದಲ್ಲೇ ಕೂತಿದ್ನಪ್ಪ 2 ಗಂಟೆ. ಯಾವುದು ರಾಜಕೀಯದ ಬಗ್ಗೆ ನಾವು ಮಾತಾಡ್ಲೇ ಇಲ್ಲ. ನಾರಾಯಣ ಗುರು ಅವರು ಅವ್ರ ಬಗ್ಗೆ, ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಅದನ್ನ ಮಾತಾಡಿದ್ವಿ ವಿನಃ ನಾವು ಇದು ಯಾವುದು ಸಚಿವರ ನಿಯೋಗ ಹೋಗ್ಬೇಕು ಅಂತೆಲ್ಲ ಚರ್ಚೆ ಆಗಿತ್ತು. ನಿನ್ನೆ ಅವರೇ ಬಂದಿದ್ರು, ವೇಣುಗೋಪಾಲ್ ಅವರೇ ಚರ್ಚೆ ಇತ್ತು. ಸಚಿವರ ನಿಯೋಗ ಹೋಗ್ಬೇಕು ಅಂತ ಎಲ್ಲಿ ಬಂದಿತ್ತು? ಯಾವ ಸಚಿವರು? ಅಲ್ಲ, ಕೆಲವು ಪ್ರಮುಖ 3-6 ಜನ ಸಚಿವರು ಹೋಗೋದ್ರ ಬಗ್ಗೆ ಚರ್ಚೆ ಆಗಿತ್ತು ಸರ್. ಆಗಿತ್ತ? ಅಲ್ಲ, ಅವ್ರು ಇಲ್ಲೇ ಬಂದಿದ್ರಲ್ಲ. ಬಟ್ ಇದು ಯಾವ್ದು ಚರ್ಚೆ ಮಾಡ್ಲಿಲ್ಲ. ಗೊಂದಲ ಇಲ್ಲ ಅಂತೀರಾ? ನಿನ್ನೆ ಮಂಗಳೂರಲ್ಲಿ ಸಿಎಂ ಪರ ಡಿಸಿಎಂ ಪರ ಸಿಎಂ ಘೋಷಣೆ ಆಯ್ತು ಮುಖ್ಯಮಂತ್ರಿ. ಅಲ್ಲ, ಗೊಂದಲ ಇಲ್ಲ ಅಂದ್ರೆ ಈಗ ಆಚೆ ಕಡೆ ಜನ ಏನು ಜೈಕಾರ ಹಾಕೋದಕ್ಕೆ ಏನು ತಡೆ ಮಾಡಕ್ಕಾಗತ್ತೆ? ನಾನು ನಿನ್ನೆನು ಹೇಳಿದ್ದೇನೆ, ಒಬ್ಬೊಬ್ಬ ಲೀಡರ್ಗೆ ಒಂದೊಂದು ಅಷ್ಟು ಜನ ಅಭಿಮಾನಿಗಳಿರ್ತಾರೆ. ಅವರು ಸ್ವಾಭಾವಿಕವಾಗಿ ಆ ಲೀಡ್ರು ಮುಖ್ಯಮಂತ್ರಿ ಆಗ್ಬೇಕು ಅಥವಾ ಇನ್ನೊಂದು ಸಚಿವರಾಗಬೇಕು, ಇನ್ನೊಂದು ಆಗ್ಬೇಕು ಅಂತ ಹೇಳಿ ಅವರು ಜೈಕಾರ ಹಾಕ್ತಾ ಇರ್ತಾರೆ ಹೋದಾಗ ಬಂದಾಗೆಲ್ಲ. ಅದನ್ನ ತಪ್ಪು ಅಂತ ಹೇಳಕ್ ಆಗೋದಿಲ್ಲ. ತಗೊಳ್ರಿ, ಅವನೊಬ್ಬರನ್ನ ಹಾಕ್ಬಿಡ್ತೀರಾ? ಸರಿ ಆಯ್ತು. ಇವತ್ತು ದ್ವೇಷ ಭಾಷಣ ಮತ್ತು ಆ ರೀತಿ ನಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಗೆ ಬಂದಿದೆ. ಅದನ್ನು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟ್ ಅಲ್ಲಿ. ಅದು ತೀರ್ಮಾನ ತಗೊಂಡು ಪಾಸಿಟಿವ್ ಆಗಿ ತೀರ್ಮಾನ ತಗೊಂಡಿದ್ರೆ ಆ ಬಿಲ್ಲನ್ನು ಮಂಡನೆ ಮಾಡ್ಬೋದು. ಆ ಸಾಧ್ಯತೆಗಳಿದಾವೆ. ಬಿಜೆಪಿ ಟಾರ್ಗೆಟ್ ಮಾಡೋ ಚರ್ಚೆಗಳು ನಡೀತಾ ಇದೆ ಸರ್ ಈ ಬಿಲ್ ಮೂಲಕ. ಬಿಜೆಪಿ ಟಾರ್ಗೆಟ್ ಅಂತಲ್ಲ, ನಾವೇನು ಪರ್ಮನೆಂಟ್ ಆಗಿ ನಾವೇ ಇರ್ತೀವ? ಬದಲಾಗೋದಿಲ್ವ ಸರ್ಕಾರ? ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ. ಬಿಜೆಪಿಗೆ ಅಂತ ಯಾಕೆ ಟಾರ್ಗೆಟ್ ಮಾಡ್ಬೇಕು ನಾವು? ಯಾರೇ ಆಗಲಿ ಅಲ್ಲೇನು ಬಿಜೆಪಿ ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ. ಅದರಲ್ಲಿ ಪಕ್ಷ ಯಾವುದು ಕಾಂಗ್ರೆಸ್ಸು ಬಿಜೆಪಿ ಜನತಾದಳ ಅಂತ ಬರೋದಿಲ್ಲ. ಪ್ರತ್ಯೇಕವಾಗಿ ಕಾನೂನು ಮಾಡುವಂತ ಅಗತ್ಯತೆ ಏನಿತ್ತು? ಇದೆ ಅಂತಾನೆ ಮಾಡಿದೀವಲ್ಲ. ಅಲ್ಲಲ್ಲ, ಈಗಿರೋ ಕಾನೂನು ಇನ್ನೂ ಭದ್ರ ಮಾಡಬೇಕು ಅಂತ ಮಾಡ್ತಾರೆ. ಕೆಲವು ಪ್ರೊವಿಷನ್ಸು ಅದಕ್ಕೆ ಆಡ್ ಮಾಡಿದ್ದಾರೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.